ಧನುಸ್ಸು ರಾಶಿಯವರಿಗೆ ಏನಾಗುತ್ತೆ ಅಂತಂದರೆ, ಈ ಯಾರು ಧನುಸ್ಸು ರಾಶಿ ಜನನಾಗಿದ್ದಾರೋ ಅವರಿಗೆ ಗುರು ಬಂದುಬಿಟ್ಟು ಶತ್ರುಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ರೋಗಸ್ಥಾನ ಅಥವಾ ಶತ್ರುಸ್ಥಾನ ಅಂತ ಹೇಳ್ತಾರೆ. ಯಾರ್ಯಾರು ಧನುಸ್ಸು ರಾಶಿ ಜನರಾಗಿರ್ತಕ್ಕಂಥವ್ರು ಇದ್ದೀರಾ ಅವರೆಲ್ಲರಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಆಗತ್ತೆ. ಮತ್ತು ಜನ್ಮಾಂತ ಚತುರ್ಥ ಭಾವದಲ್ಲಿರ್ತಕ್ಕಂಥ ಗ್ರಹಗಳ ಒಂದು ರಾಹು ಆಗಿರ್ಬೋದು, ಬುಧ ಆಗಿರ್ಬೋದು, ಶನಿ ಆಗಿರ್ಬೋದು, ಎಲ್ಲ ಒಂದು ಗ್ರಹಗಳ ಫಲದಿಂದಾಗಿ ಏನೋ ಒಂದು ರೀತಿಯಲ್ಲಿ ಮಾತೃ ಸಂಬಂಧವಾಗಿರ್ತಕ್ಕಂತಹ ತೊಂದರೆಗಳಾಗ್ತಕ್ಕಂಥದ್ದು, ಅಂದರೆ ತಾಯಿಯವರಿಗೆ ಏನೋ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ತಂದೆಯವರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಬರ್ತಕ್ಕಂಥ ಸಂದರ್ಭಗಳು ಈ ಒಂದು ಧನುಸ್ಸು ರಾಶಿಯವರಿಗೆ ಇರ್ತಕ್ಕಂಥದ್ದು. ಮತ್ತು ಜನ್ಮದಿಂದ ಸಮಸಪ್ತಮದಲ್ಲಿ 7ನೇ ಮನೆಯಲ್ಲಿರ್ತಕ್ಕಂಥ ಕುಜನ ಪ್ರಭಾವದಿಂದ, 7ನೇ ಮನೆ ಕುಜ ಆಗಿದ್ದಕ್ಕೋಸ್ಕರವಾಗಿ ಯಾವುದೋ ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದರೆ, ಭೂಮಿಯನ್ನು ಕೊಂಡ್ಕೊಳ್ಬೇಕು ತಗೊಳ್ಬೇಕು ಅಂತಿದ್ದರೆ ಖಂಡಿತವಾಗಿ ತೆಗೆದುಕೊಳ್ಳಿ, ಒಳ್ಳೆಯದಾಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಆಗ್ತದೆ. ಇನ್ನು 6ನೇ ಮನೆ ಗುರು ಆಗಿದ್ದಕ್ಕೋಸ್ಕರವಾಗಿ ಆಸ್ತಿಪಾಸ್ತಿಯನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಇರುತ್ತೆ. ಶತ್ರುಸ್ಥಾನ ಆಗೋದಕ್ಕೋಸ್ಕರವಾಗಿ ಯಾವುದೇ ಮಿತ್ರರನ್ನು ನಂಬಕ್ಕೆ ಹೋಗಬೇಡಿ. ಈ ವರ್ಷ ಪೂರ ಮಿತ್ರರು ನಂಬಿದ್ರೆ ನಿಮಗೆ ಟೋಪಿ ಹಾಕೋದು ಖಂಡಿತ. ಅಕ್ಕ ತಂಗಿಯರನ್ನ, ಅಣ್ಣ ತಮ್ಮಂದಿರು ಯಾರು ಹುಡುಗಿಯರಾಗಿದ್ದರೆ ಅಕ್ಕ ತಂಗಿಯರು ಪುರುಷರಾಗಿದ್ದ ಪಕ್ಷದಲ್ಲಿ ಅಣ್ಣ ತಮ್ಮಂದಿರು ನಂಬಿದರೆ ನಿಮಗೆ ಈ ವರ್ಷ ಟೋಪಿ ಹಾಕ್ಸ್ಕೊಳ್ಳೋದು ಖಂಡಿತ. ಅದಕ್ಕೋಸ್ಕರವಾಗಿ ಜಾಗೃತರಾಗಿರಿ. ಕೇತುವಿನ ಪ್ರಭಾವದಿಂದಾಗಿ ನಿಮಗೆ ಶತ್ರು ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಮಹಾವಿಷ್ಣು ಸಂಬಂಧವಾಗಿರ್ತಕ್ಕಂತಹ ಅಥವಾ ಧನ್ವಂತರಿ ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡ್ಕೊಂಡು ಹೋಗಿ, ಯಾವುದೇ ಒಂದು ವಿಷ್ಣು ಆಲಯಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ತಿಂಗಳಲ್ಲೂ ಕೂಡ ಒಂದು ದಿವಸ ಕಡಲೆಕಾಳನ್ನು ದಾನವಾಗಿ ಕೊಡೋದ್ರಿಂದ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು. ಕಡಲೆಯನ್ನು ತೆಗೆದುಕೊಂಡು ಹೋಗಿಬಿಟ್ಟು ವಿಷ್ಣು ಸಂಬಂಧವಾಗಿ ದೇವಸ್ಥಾನದಲ್ಲಿ ಅಥವಾ ಗಣೇಶ ದೇವಸ್ಥಾನದಲ್ಲಿ ದಾನವಾಗಿ ಕೊಡೋದ್ರಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಯಾರ್ಯಾರು ಧನುಸ್ಸು ರಾಶಿ ಜನ ಆಗಿದ್ದೀರೋ ಆರೋಗ್ಯದ ಬಗ್ಗೆ ಗಮನ ಕೊಡಿ, ನೆಗ್ಲೆಕ್ಟ್ ಮಾಡೋಕ್ಕೋಬೇಡಿ. ಇವತ್ತು ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ನಿಮಗೆ ಯಾವುದೋ ಒಂದು ಆಪತ್ತು ಖಂಡಿತ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಭೂಮಿಯನ್ನು ಕಳ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಆಗುತ್ತೆ. ಸ್ವಲ್ಪ ಸಮಾಧಾನ ಚಿತ್ತರಾಗಿರಿ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ವಿಷ್ಣುವಿನ ಆರಾಧನೆ ಮಾಡ್ಕೊಂಡು ಹೋಗಿ, ಪೂರ್ವಾಭಿಮುಖವಾಗಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಎಲ್ಲರಿಗೂ ಶುಭವಾಗಲಿ. ಧನುಸ್ಸು ರಾಶಿಯವರಿಗೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ಸನ್ಮಂಗಲಾನಿ ಭವಂತು. ಹರಿ ಓಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.